ರೀ, ನಾನ್ ಲೈಬ್ರರಿಗೆ ಹೋಗಿ ಮಳೆ ನಾವೆಲ್ ತಗೊಂಡು ಮಕ್ಳನ್ನ ಕರ್ಕೊಂಡ್ ಬರ್ತೀನಿ. ಮಮ್ಮಿ, ನನ್ನ ಫ್ರೆಂಡಿಗೆ ಪ್ರೀತಮ್ ಅಂತ ಯಾಕೆ ಹೆಸರಿಟ್ಟಿಯಾರ ಗೊತ್ತಾ? ಯಾಕೆ? ಪ್ರೀತಮ್ ಅನ್ನೋದು ಅವರಮ್ಮ ಲವ್ವರ್ ಹೆಸರಂತೆ ಮಮ್ಮಿ. ಹಾಗೆಲ್ಲ ಮಾತಾಡ್ಬಾರ್ದಪ್ಪ. ಬಾ ಸುಮ್ಮನೆ 1 ನಿಮಿಷ ಇಲ್ಲೇ ನಿಂತಿರಿ, ಬುಕ್ ತಗೊಂಡ್ಬರ್ತೀನಿ. ಓಕೆ ಮಮ್ಮಿ. ಕೊಡು, ಹೋಗೋಣ. ರೀ, ಕಾಫಿ. ನಾನು ನಾವೆಲ್ ಓದ್ತಾ ಇರ್ತೀನಿ, ನಿಮ್ಗೇನಾದ್ರೂ ಬೇಕಿದ್ರೆ ಕರೀರಿ. ಅಮ್ಮ, ಏನಪ್ಪ? ಏನಮ್ಮ ಅದು? ಕತೆ ಬುಕ್ಕಪ್ಪ. ಅಮ್ಮ ಅಮ್ಮ, ನಮಗೂ ಕತೆ ಹೇಳಮ್ಮ. ಹೇಳಮ್ಮ, ಹೇಳಮ್ಮ. ವ್ಯಕ್ತಿಯೊಬ್ಬನನ್ನು ಸಾರ್ವಜನಿಕವಾಗಿ ಬರ್ಬರವಾಗಿ ಹತ್ಯೆಗೈದಿರುವುದು ಸಾಕ್ಷ್ಯಾಧಾರಗಳಿಂದ ರುಜುವಾತಾಗಿರುತ್ತದೆ. ಆದ್ದರಿಂದ ಆರೋಪಿಗೆ ಐಪಿಸಿ ಸೆಕ್ಷನ್ 302 ಪ್ರಕಾರ ಗಲ್ಲು ಶಿಕ್ಷೆ ವಿಧಿಸಲಾಗಿದೆ. ಕುಡಿಯೋ ಅಮೂಲ್ ಬೇಬಿಗಳೆಲ್ಲ ಲಾಂಗ್ ಹಿಡಿಯಂಗ ಆಗ್ಬಿಟ್ರಲ್ಲ ಮಚ್ಚಿ. ಅಣ್ಣ, ಎಲ್ಲ ಅಂದರಾಗಿದ್ದೀವಿ. ಫೋನ್ ಕೊಡು. ಸೋಮಣ್ಣ, ಕೋರ್ಟ್ ಅವನಿಗೆ 2 ದಿವಸ ಟೈಮ್ ಕೊಟ್ಟಿದೆ. ಆದ್ರೆ 2 ದಿವಸ ಎಲ್ಲ ಕಾಯಕ್ಕಾಗಲ್ಲ ಅಣ್ಣ. ವರಿ ಮಾಡಬೇಡ ಅವಳೆ. ನೀನ್ ಖರಾಬ್ ನನ್ ಮಗ ಅಂತ ನನಗೆ ಗೊತ್ತು ಮಚ್ಚಿ. ಆದ್ರೆ ಅವನು ಟಗರಿದ್ದಂಗೆ. ಅವನ್ ಟಗರ್ ಆದ್ರೆ ನಾನ್ ಟೈಗರು. ಬೇಟೆ ಮಿಸ್ ಆಗಲ್ಲ. ಕೋಟೆ ಬೇಬಿ ಏನ್ ಮಾಡ್ತೈತೆ ನೋಡು. ಏನಮ್ಮಮ್ಮ, ಇನ್ನೆರಡೇ ದಿನ ಬದುಕಿರೋದು. ಅದಕ್ಕೆ ಮುಂದಿನ ಪೀಳಿಗೆ ಅವರು ಓದ್ಕೊಂಡ್ಲಿ ಅಂತ ಡೈರಿ ಬರಿತಾ ಇದೆಯಮ್ಮಮ್ಮ. 2 ನಿಮಿಷದಲ್ಲಿ ನಿನ್ ಡೆಡ್ ಬಾಡಿ ನೋಡ್ಬೇಕು ಅಂತ ಸೋಮಣ್ಣನ ಆರ್ಡರ್ ಆಗಿದೆ ಮಮ್ಮ. ನಮ್ಮ ಹುಡುಗರು ಒಂದ್ಸರಿ ನಿನ್ನ ಎಂತದ ಕಬಡ್ಡಿ ಆಡ್ಬೇಕು ಅಂತ ಫೀಲ್ಡ್ ಕರೀತಾವ್ರೆ. ಬಾರಮ್ಮ ಫೀಲ್ಡ್ಗೆ, ಬಾರಮ್ಮ, ಬಾರೋ ನಿನ್ನ.
ಬಾರೋ ಬಂದ್ಬೇಡ ನನ್ನ ಮಗನೇ, ಬಾರ ಬಾರ ಬಾರ. ಸಿಟಿಗೆ ಹೊಸ ಹುಡುಗ ಅನ್ಕೊಂಡು ಬಿಟ್ಬಿಡ ಅನ್ಕೊಂಡಿದ್ದೆ. ಬರಲಿ ಬಂದ್ಬಿಡಲಿ, ಬಾರೋ ಬರ 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 ಬಾ 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 ಬಾ. ಎಸ್ ಸರ್. ಮೈಲಾರಿನ್ ಕರ್ಕೊಂಬ. ಆಯ್ತು ಸರ್. ಇಂದು ಮುಂಜಾನೆ ಸುಮಾರು 3:10ರಲ್ಲಿ ಧರ್ಮಸ್ಥಳಕ್ಕೆ ಮದುವೆಗೆಂದು ಹೊರಟಿದ್ದ ದಿಬ್ಬಣದ ಬಸ್ ನೀರಿಗೆ ಬಿದ್ದಿದೆ. ಘಟನೆಯಲ್ಲಿ ಅನೇಕ ಸಾವು ನೋವು ಉಂಟಾಗಿರುವ ಸಾಧ್ಯತೆಗಳು ಹೆಚ್ಚಾಗಿವೆ. ಬನ್ನಿ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಪಡೆಯೋಣ ನಮ್ಮ ಪ್ರತಿನಿಧಿ ಸುಗುಡ ಅವರಿಂದ. ಧರ್ಮಸ್ಥಳಕ್ಕೆ ಮದುವೆಗೆ ಹೊರಟಿದ್ದಂತ ಮದುವೆ ದಿಬ್ಬಣದ ಬಸ್ ನದಿಗೆ ಉರುಳಿ ಸುಮಾರು 20 ಜನ ಸಾವನ್ನಪ್ಪಿದ್ದಾರೆ. ಈ ಘಟನೆಗೆ ಕಾರಣ ಏನು ಅಂತ ಇಲ್ಲಿವರೆಗೂ ತಿಳಿದು ಬಂದಿಲ್ಲ. ಆದ್ರೆ ಕಾಕತಾಳೀಯವಾಗಿ 80 ವರ್ಷದ ಮುದುಕಿ ಈ ಸಾವಿನ ದವಡೆಯಿಂದ ಹೊರಬಂದಿದ್ದಾರೆ. ಹಾಗೆ ಮದುಮಗಳು ಸಹ ಈ ಅವಘಡದಿಂದ ಪಾರಾಗಿದ್ದಾರೆ. ಕುತ್ಕೋ. ಈ ಸಾವು ಅನ್ನೋದು ಬಹಳ ಖತರ್ನಾಕ್ ಕಣೆಯ. ಚೇಸ್ ಮಾಡ್ತಾನೇ ಇರತ್ತೆ. ಯಾವ ಟೈಮಲ್ಲಿ ಅಟ್ಕಾಯಿಸ್ಕೊಳುತ್ತೆ ಅಂತ ಗೊತ್ತಾಗಲ್ಲ. ಬಟ್ ನಿನ್ನೊಂಥರ ಡಿಫ್ರೆಂಟ್ ಕೇಸ್. ಎಲ್ರು ಸಾವು ಬೆನ್ನಿ ಹಿಂದೆ ಇದ್ರೆ ನಿನ್ ಸಾವು ಕಣ್ಮುಂದೆನೇ ಇದೆ ಅಲ್ವಾ? ನನ್ನ ಸರ್ವಿಸ್ ನಲ್ಲಿ ಗಲ್ ಶಿಕ್ಷೆ ಗುರಿಯಾಗ್ತಿರೋ 5ನೇ ಕೈದಿ ನೀನು. ಇನ್2 ದಿನದಲ್ಲಿ ನಿನ್ನ ಗಲ್ಲಿಗೆ ಹಾಕ್ಬಿಡ್ತಾರೆ. ಆದ್ರೆ ನಿನ್ ಕಣ್ಣಲ್ಲ ಭಯನೇ ಇಲ್ಲ. ನಿನ್ ಕಣ್ಣಲ್ಲಿ ಸಾವಿನ ಬಗ್ಗೆ ತಾತ್ಸಾರ ಇದೆ. ಇಟ್ ಲುಕ್ಸ್ ಇಂಟ್ರೆಸ್ಟಿಂಗ್. ಅಫ್ಕೋರ್ಸ್ ನಿನ್ ಬಯೋಡೇಟಾ ಫೈಲ್ ಇಲ್ಲಿದೆ. ಇದನ್ನೆಲ್ಲ ನಾನು ನಂಬಲ್ಲ. ನಿನ್ನ ಬಾಯಿಂದ ನಿನ್ನ ಕತೆ ಕೇಳಬೇಕು ಅನಿಸ್ತಿದೆ. ಹೇಳು, ತಮ್ದು ಯಾವ ಊರು, ಏನ್ ಕತೆ? ತಮ್ಮ ಈ ಸಾಧನೆಗೆ ಸ್ಫೂರ್ತಿ ಯಾರು? ಕಮಾನ್ ಹೇಳೋ. ನಮ್ದು ಮೈಲಾಪುರ ಸರ್. ಮೈಲಾರಿ ನಿಂತ್ಕೊಳ್ಳ, ಓಡ್ಬೇಡ ಮೈಲಾರಿ, ನಿಂತ್ಕೊಳ್ಳ. ಯಾಕೆ ಹೊಡ್ತಾ ಇದ್ಯಾ? ಮಾಡ್ತೀನಿ ನೋಡು. ನಂಬಕ್ಕಾಗಲ್ಲ. ನೀನು ಮುಂದೆ ಕೂತ್ಕೋ. ಗೋಪಾಲ ಹಿಂದ್ ಬಾ. ನಮ್ಮಪ್ಪನಿಗೆ 2 ಮಕ್ಕಳು. ಗೋಪಾಲ, ಏನಪ್ಪ? ದೊಡ್ಡವನಾದ್ಮೇಲೆ ನೀನು ಏನಾಗ್ತೀಯೋ? ಇಂಜಿನಿಯರ್ ಆಗ್ತೀನಪ್ಪ. ಅಯ್ಯೋ, ಇಂಜಿನಿಯರ್ ಬೇಡ ಕಣೋ, ನೀನು ಡಾಕ್ಟರ್ ಆಗ್ಬೇಕು. ಆಯ್ತಪ್ಪ, ನೀನೇನ್ ಹೇಳ್ತೀಯ ಅದಾಗ್ತೀನಿ. ಮೈಲಾರಿ, ದೊಡ್ಡವನಾದ್ಮೇಲೆ ನೀನೇನಾಗ್ತೀಯ? ನೀನು ಉದ್ಧಾರ ಆಗಲ್ಲ, ನೀನು ಉದ್ಧಾರ ಆಗಲ್ಲ. ನೋಡು ಮೈಲಾರಿ, ನೀನು ಒಳ್ಳೆ ಮಗ ಅಲ್ವಾ? ನೀನು ಪೊಲೀಸ್ ಇನ್ಸ್ಪೆಕ್ಟರ್ ಆಗ್ಬೇಕು. ಇದೇ ದಾರಿಲಿ ಪೊಲೀಸ್ ಜೀಪ್ ನಲ್ಲಿ ಬರಬೇಕು, ತಿಳಿತಾ? ಆಯ್ತು. ಪ್ರತಿದಿನ 1000 ಕನಸುಗಳು ಕಾಣ್ತಾ 16 ಕಿಲೋಮೀಟರ್ ಸೈಕಲ್ ತುಳಿತಾ ನಮ್ಮಪ್ಪನೇ ನಮ್ಮನ್ನ ಸ್ಕೂಲ್ ಕರ್ಕೊಂಡು ಹೋಗ್ಬಿಡ್ತಾ ಇದ್ರು ಸರ್. ಸರಿ, ಹೋಗ್ಬರ್ತೇವೆ. ಬರ್ತೀನಪ್ಪ. ಇವಳು ಅನಿತಾ, ನಮ್ಮೂರ ಗೌಡ್ರ ಮಗಳು. 1ನೇ ಕ್ಲಾಸಿಂದ ಒಂದೇ ಕ್ಲಾಸ್, ಆದ್ರೆ ಒಂದಿನ ಮಾತಾಡ್ದವ್ರಲ್ಲ. ಅಣ್ಣ ಅಣ್ಣ, ಅಪ್ಪ ಬಂದ್ರು. ಅಣ್ಣ ಅಣ್ಣ, ಅಪ್ಪ ಬಂದ್ರು. ಎದೋಣ. ಸುಮ್ಮನೆ ಓದ್ಕೊಳ. ಅಪ್ಪ ಅಂತ ಅಪ್ಪ ಸೀಮೆಗಿಲ್ದಿದಪ್ಪ. ನಿಮ್ಮ ಅಪ್ಪನ ಏನ್ ಕೊಂಬಳವ, ಓದ್ಕೊಳ.
ಮೈಲಾರಿ ಅಪ್ಪ ಯಾವಾಗ ಬಂದಪ್ಪ? ನನ್ಗೆ 2 ಕೊಂಬು ಬಂದಿತ್ತಲ್ಲಪ್ಪ ಆವಾಗ. ನಾನ್ ಮಲ್ಕೊಂಡಿರ್ಲಿಲ್ಲ ಅಪ್ಪ, ನಾನ್ ಓದಿದ್ದೆಲ್ಲ ನಾಪಸ್ಕಂತಿದ್ದೆ. ನಿನ್ನ ಸುಳ್ಕೊಡ್ತೀಯ. ಅಪ್ಪ ಹೊಡಿಬೇಡ, ಓದ್ತೀನಿ. ಓದು. ಹೀಗೆ ದಿನಗಳು ಉರುಳಿ ಕಾಲ ಬದಲಾಯಿತು. ಆದರೆ ಬದಲಾಗದೆ ಉಳಿದಿದ್ದು ನಮ್ಮಿಬ್ಬರ ಮಧ್ಯೆ ಇದ್ದಿದ್ದ ಪ್ರೀತಿ ಸರ್. ಅವಳು ಮುಂದೆ ಮಾತಾಡೋ ಧೈರ್ಯ ಇಲ್ಲದೆ ಭಾವನೆಗಳನ್ನ ಬರೆಯಕ್ಕೆ ಶುರು ಮಾಡಿದೆ ಸರ್. ಬರಿತಾ ಬರಿತಾ ಕವಿ ಮೈಲಾರಿ ಅದೆ. ಒಂದಿನ PUC ರಿಸಲ್ಟ್ ಬಂತು ಸರ್. ನೋಡು, ನಿನ್ ತಮ್ಮನ್ನ ನೋಡು, ಅವನ್ ಕಾಲ್ ಕೆಳಗಡೆ ದೂರು. ಸ್ಟೇಟ್ ಗೆ ಫಸ್ಟ್ ರ್ಯಾಂಕ್ ಬಂದವನೇ. ನೀನ್ ನೋಡಿದ್ರೆ PUC ಫೇಲ್ ಆಗಿದ್ಯಾ? ನಾನ್ ಸೈನ್ಸ್ ಬೇಡ ಬೇಡ ಅಂದ್ರೆ ಯಾಕೆ ಕೊಡ್ತೆ? ನಾನು ಹೇಳಿಲ್ಲ ಆಡ್ಸೋತೀನಿ ಅಂತ. ಎದುರು ಮಾತಾಡ್ತೀಯೋ? ಸಾಯಿಸ್ಬಿಡ್ತೀನಿ ನಿನ್ನ. ಸಾಯಿಸ್ತೀನಿ ಅವನನ್ನ. ಉದ್ದಾರ ಆಗಲ್ಲ ನೀನು ಉದ್ದಾರ ಆಗಲ್ಲ. ನೋಡ್ತಾ ಇರೋ ಅವನು ಉದ್ದಾರ ಆಗಲ್ಲ. ನಾನು ನನ್ನ ಗೆಳೆಯ ಗುರುಪ್ರಸಾದ್ ಊರ್ ಬಿಟ್ಟು ಹೋಗೋ ನಿರ್ಧಾರ ಮಾಡ್ತೀನಿ. ಆದ್ರೆ ಅವತ್ತು ನಾನು ತಡೆದಿದ್ದು ನಾನು ನಡೀತಾ ಮೇಲಿದ್ದ ಪ್ರೀತಿ ಸರ್. ತಗೊಳ, ಇದನ್ನ ಇಟ್ಕೊಳ್ಳೋ. ನೀನ್ ಹೋಗ್ಬಿಟ್ಟು ಬರೋ, ನಾ ಬರಲ್ಲ ಕಣ. ಕೈಗಾರಿಕೆಗೆ ಆದ್ಯತೆ ನೀಡಲಾಯಿತು. ಗೋಪಾಲ, ಓದ್ತಾ ಇದ್ಯಾ ಮಗ? ಓದು. ಪಂಚವಾರ್ಷಿಕ ಯೋಜನೆಗಳಿಂದ ಕೃಷಿ ಮತ್ತು ಕೈಗಾರಿಕೆಯಲ್ಲಿ ಉಣ್ಣು ಇನ್ನೊಂದೆರಡು ಮುದ್ದೆ ಹಾಕೋ. ಚೆನ್ನಾಗಿ ಉಂಡು ದೇಹ ಮಾತ್ರ ಬೆಳೆಸ್ಕೋಬೇಕು. ಇನ್ನೊಂದು ಸಾಕೋ ಬದಲು 2 ಎಮ್ಮೆನಾದ್ರೂ ಸಾಕಿದಿದ್ರೆ ಒಂದಷ್ಟು ಸಗಣಿನಾದ್ರೂ ಕೊಡ್ತಾ ಇತ್ತು. ದಂಡ ಪಿಂಡ. ಕೋಪ ಬಂದು ಒಂದು ಕೆಟ್ಟ ನಿರ್ಧಾರ ಮಾಡ್ಬಿಟ್ಟೆ ಸರ್. ಇವತ್ತು ರಾತ್ರಿಗೆ ನಿನ್ ಕಣ್ಣಿನ ತಲೆ ಮೇಲೆ ಕಲ್ಲೆತ್ತಾಕ್ಬಿಟ್ಟು ಹೋಗ್ಬಿಡ್ತೀನಿ. ಬಲ್ಲನ್ ಮಗ ಕಣೆಯ ನೀನು. ಮುಖದ ಮೇಲೆ ಮೀಸೆ ಬರೋಕ್ ಮುಂಚೆನೆ ಸರ್, ಸುರೇಶ್ ಹೆಬ್ಳಿಕರ್ ಬಂದಿದ್ದಾರೆ ಸರ್. 1 ನಿಮಿಷ ಕೂತಿರು, ಬಂದೆ. ಹಲೋ. ಪ್ಲೀಸ್ ಸಿಟ್ ಡೌನ್. ಥ್ಯಾಂಕ್ ಯು. ನಿಮ್ ಜೊತೆಗೆ ಸ್ವಲ್ಪ ಮಾತನಾಡ. ಹಿತೈಷಿ. ಯಾರಿಗೆ ಹಿತೈಷಿ? ಜನ್ಮ ಕೊಟ್ಟ ತಂದೆ ತಾಯಿಗಳಿಗ? ವಿದ್ಯೆ ಕೊಟ್ಟ ಗುರುಗಳಿಗ? ಅಂತ ಸೀನೆಲ್ಲ ಇಲ್ಲ ಅನ್ಸುತ್ತೆ. ಮೋಸ್ಟ್ಲಿ ಇದು ಲವ್ ಟ್ರೇಡ್ ಮಾರ್ಕ್ ಇರಬೇಕು. ಆಮ್ ಐ ರೈಟ್? ಇಷ್ಟು ವರ್ಷ ಆದ್ರೂ ಉಳ್ಕೊಂಡಿದೆ ಅಂದ್ರೆ ಮೋಸ್ಟ್ಲಿ ಟ್ರೂ ಲವ್ವೇ ಇರಬೇಕು. ಅಂದ ಹಾಗೆ ಎಲ್ಲಿವರೆಗೂ ಬಂತು ನಿನ್ನ ಮೌನ ದೇವತೆಯ ಪ್ರೇಮ ಕತೆ? ಕಣ್ಣು ಸನ್ನೆಲ್ಲೇ ಉಳ್ಕೊಂಡ್ಬಿಡ್ತಾ? ಇಲ್ಲ ಮಾತು ಕತೆವರೆಗೂ ಏನಾದ್ರೂ ಬಂತ? ಲೇ ಏನ್ಲಾ ಮೈಲಾರಿ, ಕವನ ಬರೀತಿದ್ದಿ? ಬರೀ ಕಾಳಿದಾಸನ್ ತರ ಇದೇ ರೀತಿ ಬರ್ಕೊಂಡಿದ್ರೆ ಒಂದಲ್ಲ ಒಂದ್ ದಿವಸ ದೇವದಾಸ ಹೋಗ್ತೀಯ ನೋಡ್ ನೀನು. ಎಕ್ಸ್ಕ್ಯೂಸ್ ಮೀ. ಏನಮ್ಮ? ಸ್ವಲ್ಪ ದಾರಿ ಬಿಟ್ಟು ಕೂತ್ಕೊಳ್ಳಿ. ಏನ್ ಇದೇ ದಾರಿನ ಸಿಕ್ಕಿರೋದು? ಓವರ್ ಮಾಡ್ತಿರಲ್ಲ, ಹೋಗಮ್ಮ ಕಡಿಕೆ. ಹೋಗಮ್ಮ.
ಈ ತರ ಹುಡುಗಿಯರಿಗೆ ಪ್ರೀತಿನ ಮೈಕ್ ತಗೊಂಡು ಹರ್ಚ್ಕೊಬೇಕು ಅಂತದ್ರಲ್ಲಿ ಕವನದಲ್ಲಿ ಹೇಳ್ತಿದ್ಯಲ್ಲ ತಟ್ಟದೆಲ್ಲ ತಟ್ಟುತ್ತೆ. ಮನ್ಸಿರೋಳ್ಗೆ ನನ್ ಬರವಣಿಗೆ ಭಾವನೆಗಳು ಖಂಡಿತ ಅರ್ಥ ಆಗುತ್ತೆ. ಹೃದಯದ ಮಾತುಕತೆಗೆ ಪಿಸು ಮತ್ ಸಾಕಣ್ಣ. ಅರ್ಚಾಟ ಕಿರ್ಚಾಟ ಬೇಕಾಗಿಲ್ಲ. ಕೆಳಕುದ್ರೆ ಕವಿ ಆಗ್ಬಿಡ್ತಾನ ಕೆಲವನು. ಫಂಕ್ಷನ್ ಸ್ಟಾರ್ಟ್ ಆಯ್ತು, ನಡಿಲ್ಲ. ಕಾಳಿದಾಸ ಕವನಕ್ಕೆ ಸ್ವಲ್ಪ ಬ್ರೇಕ್ ಕೊಡು, ಫಂಕ್ಷನ್ ಸ್ಟಾರ್ಟ್ ಆಯ್ತು. ಸೀಟ್ ಇಟ್ಕೊಳ್ಳೋ ನಡಿ. ಪ್ರೀತಿಯ ವಿದ್ಯಾರ್ಥಿಗಳೇ, ಯಾರ ಬದುಕು ಬದುಕಲಾರದಷ್ಟು ನಿಕೃಷ್ಟನೂ ಅಲ್ಲ, ಕಷ್ಟನೂ ಅಲ್ಲ. ಆದ್ರೆ ಬದುಕಲೇಬೇಕು ಅನ್ನೋ ಛಲ ಇರುತ್ತೆ. ಆ ಮಾತಿನಂತೆ ಒಬ್ಬ ರೈತನ ಮಗ ತನ್ನ ಸೆಕೆಂಡ್ PUC ನಲ್ಲಿ ಡಿಸ್ಟಿಂಕ್ಷನ್ ತಗೊಂಡು ತನ್ನ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ನಮ್ಮ ಕಾಲೇಜಿನ ವಿದ್ಯಾರ್ಥಿ ಬೆಂಗಳೂರಿಗೆ ಹೋಗ್ತಾ ಇದ್ದಾರೆ. ಆ ಹುಡುಗನ್ನ ಇವತ್ತು ನಮ್ಮ ಕಾಲೇಜಿನ ವತಿಯಿಂದ ಸನ್ಮಾನ ಮಾಡ್ತಾರೆ. ಗೋಪಾಲ, ವೇದಿಕೆ ಮೇಲೆ ಬಾ. ನಮ್ಮ ಕಾಲೇಜಿನ ಕವಿ ಅಂತಾನೆ ಪ್ರಖ್ಯಾತವಾಗಿರೋ ಮತ್ತೊಬ್ಬ ಪ್ರತಿಭಾನ್ವಿತ ವಿದ್ಯಾರ್ಥಿ ಮೈಲಾರಿ. ಆತನ ಬರವಣಿಗೆನೇ ಚಂದ. ಈಗ ಮೈಲಾರಿ ನಮ್ಮೆಲ್ರಿಗೋಸ್ಕರನು ಒಂದು ಆಶುಕವನವನ್ನ ಸ್ಥಳದಲ್ಲೇ ಹಾಡ್ತಾನೆ. ಅವನೆಲ್ಲ ಆಡ್ತಾನೆ, ಅವನ ಹುಡುಗಿನೇ ಬಂದಿಲ್ಲ. ತಮ್ಮನಿಗೆ MBBS ಸೀಟ್ ಸಿಕ್ಕಿದೆ, ನಾಳೆ ಬೆಂಗಳೂರಿಗೆ ಹೋಗ್ತಾವನೆ. ಕಾಲೇಜ್ನಲ್ಲಿ ಅವನಿಗೆ ಸನ್ಮಾನ ಮಾಡ್ತಾ ಇದ್ರೆ ನಿಂಗೊಂಚೂರು ಅವಮಾನ ಆಗಲ್ವಾ? ನಾಚಿಕೆ ಮಾನ ಮರ್ಯಾದೆ ಸ್ವಲ್ಪನೂ ಇಲ್ವೇನೋ ನಿನಗೆ? ಹಾಡು ಬರಿತಾನಂತ ಹಾಡು. ನೀನು ಹಾಡು ಬರಿ, ನನ್ ಕೈಗೆ ತಬ್ಲಾ ಕೊಡು, ನಿಮ್ಮ ಅಮ್ಮನ ಕಾಲಿಗೆ ಗೆಜ್ಜೆ ಕಟ್ಟು, ತಮ್ಮನ ಕೈಗೆ ತಂಬೂರಿ ಕೊಡು, ಊರೂರು ತಿರುಗ್ತಾ ತಕ ತಕ ಕುಣಿತಾ ರಿಕಾರ್ಡ್ ಡ್ಯಾನ್ಸ್ ಮಾಡವ. ನೀನು ಹುಟ್ಟದಾಗ್ಲೇ ಶಾಸ್ತ್ರದವನೊಬ್ಬ ಹೇಳಿದ್ದ, ರಾಮಯ್ಯ ದೊಡ್ಡ ಮಗ ಹುಟ್ಟದ ಅಂತ ಸಂತೋಷ ಪಡಬೇಡ, ಅವನಿಂದ ನಿನಗೆ ಯಾವ ಸುಖನೂ ಸಿಗಲ್ಲ ಅಂತ. ನುಗ್ಗೋ, ನಿನ್ ತಮ್ಮನ ಕಾಲ್ ಕೆಳಗಡೆ ಒಂದ್ಸತಿ ನುಗ್ಗು, ಬುದ್ಧಿ ಬರುತ್ತೆ. ಏನ್ರಿ ನೀವು ವಯಸ್ಸಿಗೆ ಬಂದ್ ಮಗನ್ ತವ ಹಿಂಗೆಲ್ಲ ನಡ್ರಿ, ನೀವು ನಡ್ರಿ. ಅಣ್ಣ, ಅಪ್ಪನ ಮೇಲೆ ಕೋಪ ಮಾಡ್ಕೊಂಬೇಡ. ನಮ್ಮ ಒಳ್ಳೇದಕ್ಕೆ ಅಲ್ವ ಅಪ್ಪ ಬೈಯೋದು. ನಾನು ಬೆಂಗಳೂರಿಗೆ ಹೋದ್ಮೇಲೆ ಸ್ವಲ್ಪ ದಿವಸದಲ್ಲೇ ನೀವೊಂದು ಒಳ್ಳೆ ಕೆಲಸ ಹುಡುಕ್ತೀನಿ. ಗೋಪಾಲು, ನನ್ ಬಗ್ಗೆ ಏನು ಯೋಚನೆ ಮಾಡ್ಬೇಕಂಡ. ನೀ ಚೆನ್ನಾಗಿ ಓದು. ಅಪ್ಪ ನಿನ್ ಮೇಲೆ ತುಂಬಾ ಆಸೆ ಇಟ್ಕೊಂಡವನೆ. ಬಸ್ ಬಂತು ಅಣ್ಣ. ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೋ. ಆಯ್ತು, ಹೋಗ್ಲ, ಬರ್ತೀನಿ. ರೆಡಿ, ಹೋಗಿ ಬರ್ತೀನಿ. ಆಯ್ತಾಯ್ತು. ರೈಟ್. ಯಾಕಮ್ಮ ಇಷ್ಟೊಂದು ಅರ್ಜೆಂಟು? ನಿಧಾನನಮ್ಮ, ತಲೆ ಆರಿಸ್ಕೋಬೇಕಮ್ಮ. ಹೋಗಮ್ಮ. ಅನಿತಾ,
ಎಲ್ಲಿಗೆ ಹೋಗ್ತಿದ್ಯಾ? ಅದು ತಲೆ ಒಣಗಿಸ್ಕೊಳ್ಳೋದಕ್ಕೆ. ಮಂಗಳಾರತಿ ತಗೋ. ಬೇಗ ಬಾ, ಕಾಲೇಜಿಗೆ ಲೇಟ್ ಆಗತ್ತೆ. ಸರ್ವಮಂಗಳ ಮಾಂಗಲ್ಯ. ಅನಿತಾ, ಪ್ರೀತಿಸುವುದಾದರೆ ಪ್ರೀತಿಸಿ ಬಿಡು. ಪ್ರೀತಿ ಪ್ರೀತಿ ಅದ್ನೇ ರಾಗವಾಗಡ್ಲ ಹಂಗಂತೀಯ? ಪ್ರೀತಿ ನೀನಿಲ್ಲದೆ ನಾನು ಹೇಗಿರಲೇ? ಬಿಸ್ಕೆಟ್ ತಿನ್ನಕ್ಕೂ ಬಿಡೋದಿಲ್ಲ. ಇಷ್ಟು ವರ್ಷ ಏನ್ ತಿಂತಿದ್ದೆ ಅದನ್ನ ತಾನೆ ಮಾಡಿದ್ದು. ಇದು ನಾನ್ ಬರ್ದಿದ್ದಲ್ಲಮ್ಮ, ಮೈಲಾರಿ ಬರ್ದಿದ್ ಕವ್ ನಾವು ಆ ಪೇಪರ್ ಆಗಿ ಪ್ರಿಂಟ್ ಆಗದೆ. ನಮ್ಮ ಮೈಲಾರಿ ಎಲ್ಲೋ ಹೋಗ್ ಬರ್ತೀನಣ್ಣ. ಹುಷಾರು. ಚೆನ್ನೈಕ್ರಮ್ಮ, ಇಲ್ಲಿ ಮುಂದೆ ಬನ್ನಿ, ಜಾಗ ಖಾಲಿ ಐತೆ. ಇಲ್ಲಿ ಮುಂದೆ ಬಾಮ, ಜಾಗ ಖಾಲಿ ಐತೆ. ಮೈಲಾರಿ ಹುಡುಗಿ ಬಂತಲ್ಲೋ, ಇವನೆಲ್ಲೋ ಇನ್ನೂ ಬರ್ಲೇ ಇಲ್ಲ. ಅಯ್ಯೋ ಮೆತ್ತು ಮಾತಾಡಿ. ಇದು ಹೀರೋ ಎಂಟ್ರಿ. ಏನು? ನಾವೆಲ್ಲ ಸಿನಿಮಾಗೆ ಹೋಗ್ತಾ ಇದೀವಿ, ಬರ್ತೀಯಾ? ಯಾವ ಸಿನಿಮಾಕ? ಅದು ದೇವ್ರ ಸಿನಿಮಾ. ಟೈಟ್ಲ್ ಹೇಳ. ಅದು ಬೆಳಿಗ್ಗೆ ಪೇಪರ್ ನೋಡಿದೆ ಮರ್ತ್ಬಿಟ್ಟೆ. ಯಾವ್ದು ಟೈಟ್ಲ್? ಅದು ಕೂಡಿ ಬಂದ ಕಂಕಣ. ಕೂಡಿ ಬಂದ ಕಂಕಣ. ಕೂಡಿ ಬಂದ ಕಂಕಣ, ದೇವ್ರ ಪಿಕ್ಚರ್. ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಅಪ್ಪ, ಪಕ್ಕ ಯೂತ್ಫುಲ್ ಸಿನಿಮಾ. ಯೂತ್ ನೀನು ಆಯ್ತಪ್ಪ, ನೀವು ಹೋಗ್ ಬನ್ನಿ. ಒಳ್ಳೆಯವ್ರನ್ನೆಲ್ಲ ಯಾಕೆ ಮಾಡ್ತೇವೆ? ಬರ ಪಿಕ್ಚರ್ ಟೈಮ್ ಲೇ ಕೃಷ್ಣ, ನಿಂತ್ಕೊಳ್ಳ. ಹೋಗಿ ನೋಡ್ಕೊಂಡ್ ಬಂದು ಫುಲ್ ಕತೆ ಹೇಳು. ಕತೆ ನೋಡೋಕೆ ಯಾವನ್ ಹೋಗ್ತಾ ಇರೋದು? ಮತ್ತೆ ಅದು ಬಿಟ್ಟು. ಆಯ್ತಪ್ಪ ಕೂಸು, ಆ ಬಿಟ್ಟೆ ಬಂದ್ ಹೇಳು. ಇವನೇನು ಬಿಟ್ಟು ಬಿಡಲ್ಲ ಅಂತಾನೆ. ಬೇಗ picture start ಆಗ್ಬಿಟ್ರೆ. ಗಾಬ್ರಿ ಓಲೆ ಟಿಕೆಟ್ ತಗೊಂಬ. ನಮ್ಮಪ್ಪ ಸಿಕ್ಕಾಬಿಟ್ಟೆ ಸ್ಟ್ರಿಕ್ಟ್ ಕಲ್ಲ. ಇಲ್ಲಿ ಯಾರಾದ್ರೂ ನೋಡ್ಬಿಟ್ಟು ನಮ್ಮ ಅಪ್ಪನಿಗೆ ಏನಾರ ಹಾಕೊಟ್ಬಿಟ್ರೆ ನನ್ ಕತೆ ಅಷ್ಟೇ. ಅಲ್ಲೋಡಲ್ಲಿ ಬಿದ್ದೋಗೋ ಹುಣ್ಸ ಮರಗಳೆಲ್ಲ ರೇಸ್ ಕೋಸ್ ಕುದ್ರೆ ಹೊಡ್ದಂಗ್ ಟಿಕೆಟ್ ತಗೊಂಡು ಓಡ್ತಾವೆ. ನಿಮ್ಮ ಅಪ್ಪ ಏನ್ ನೋಡಕ್ಕೆ ಬರ್ತಾನೆ? ಹೋಗಲೇ ಟಿಕೆಟ್ ತಗೊಂಬ. ನೀನೆ ತಗೊಂಬ, ಹೋಗಲ್ಲ. ತಗೋ, ದುಡ್ಡು ನಾನೇ ಕೊಡ್ತೀನಿ, ತಗೊಂಬೋಗು. ಬೇಡಕಲ್ಲ. ಅಯ್ಯೋ ಹೋಗು. ಬೇಡಕಲ್ಲ, ಭಯ ಆಗ್ತಾ ಇದೆ. ಆಗೋಯ್ತು, ಹೋಗು. ತಗೋ, ಇಟ್ಕೊ. ನೋಡು, ನಂಗೆ ಗೊತ್ತಾಗ್ತೀನ. ನನ್ ಕಣ್ಣಿಗೆ ಕಾಣ್ತಾ ಇಲ್ಲ. ಹೌದಾ? ಹೋಗು ಹೋಗು. ಅಯ್ಯೋ, ಯಾಕ್ರ ಒಳ್ಳೆ ಬಸ್ ಸ್ಟಾಪ್ ಹೆಗ್ರೋಗಳ್ತಾ ನಗ್ತಾ ಇದೀರಾ? ಯಾಕೆ ನಗ್ತಾ ಇದ್ರಿ ಅಂತ ಸ್ವಲ್ಪ ಹೇಳಿ. ಮೈಲಾರಿ ಏನಾಯ್ತು ಗೊತ್ತಾ? ಹೇಳ್ದತನ ಗೊತ್ತಾಗುತ್ತೆ. ಬೆಳಗ್ಗೆ ಪಿಕ್ಚರ್ಗೆ ಹೋಗಿದ್ವಲ್ಲ. ಪಿಕ್ಚರ್ ಸ್ಟಾರ್ಟ್ ಆಗಿ ಎಷ್ಟೊತ್ತಾಯ್ತು? ನಾವೇ ಸ್ಟಾರ್ಟ್ ಆದ್ಮೇಲೆ ಬಂದಿದ್ದು. ಬಿಟ್ಟಿದ್ಯಾ? ಇನ್ನ ಬಂದಿಲ್ಲ. ಯಾವಾಗ ಬರುತ್ತೆ? ಬಿಟ್ಟು ಬಿಡೋನು ಗೊತ್ತು. ಪ್ರಕಾಶ ಅಪ್ಪ, ಅಪ್ಪನೇ ಬಂದ್ಬಿಟ್ಟೆ. ಮಗ, ಅಮ್ಮಂತವ ಏನು ಹೇಳಕ್ ಹೋಗ್ಬೇಡ್ವೋ.
ನೀನು ಅಷ್ಟೇನಪ್ಪ. ಅಮ್ಮನ್ ತಾವ ಏನು ಹೇಳೋಕ್ ಹೋಗ್ಬೇಡ. ಅಯ್ಯೋ, ವಾರಕ್ 4 ಗಂಡ್ಗಳು ಬಂದ್ರೆ ಯಾರಿಗೆಂತ ಕಾಫಿ ಟೀ ಕೊಡ್ಲೆ? ಬರ್ತಾರೆ, ತಿಂತಾರೆ, ತಿಳಿಸ್ತೀವಿ ಅಂತ ಹೋಗ್ತಿರ್ತಾರೆ. ಮೈಲಾರಿ, ನೆಕ್ಸ್ಟ್ ಮಂತ್ ನಾನೊಂದು ಬೈಕ್ ತಗೊಂಡು ಕಣ. ರಶಲ್ಲಿ ಬಂದು ಸಾಕಾಗೋದು. ಅಚ್ಚ ಹಾಕ್ತೀನಿ. ಅಚ್ಚೆ ಹಾಕಿಸ್ಕೊಳವ. ಅಲ್ಲಿ ಮುಂದೆ ನಿಂತಿರೋರ್ಗೆ ಈ ಚೀಟಿಲಿರೋದನ್ನ ಅಚ್ಚೆ ಹಾಕಿ. ಆಯ್ತು ಕಣವ. ಅಚ್ಚೆ ಹಾಕ್ತೀನಿ ಬಾರಪ್ಪ. ಅಜಯ್ ಯಾಕೆ ನೀ ಬಾಪ ಸುಮ್ಮನೆ ಬಾ ಅಂದ್ರೆ ಮೈಲಾರಿ ಕತೆ ಅಷ್ಟೇ. ಇವಾಗ ಕಡೆ ಅಜ್ಜಿ ಅಜಯ್ ಯಾರು ಹೇಳಿದ್ದು? ಅಲ್ಲಿ ನಿಂತ್ಕೊಂಡದಲ್ಲ ಹಸಿರು ದಾವಣಿ ಹಾಕೊಂಡ ಮಗ ಹೇಳ್ತು ಕಣಪ್ಪ. ಅವರ ಅದಕ್ಕೆ ನಂದೇನು ತಪ್ಪಿಲ್ಲಪ್ಪ. ಈ ಹುಡುಗಿನೇ ಇಷ್ಟಪಟ್ಟಿದ್ದು. ತುಂಬಾ ಹಚ್ಕೊಂಡ್ಬಿಟ್ಟವಳೆ. ನಿಮ್ಗೆ ಇಷ್ಟ ಅಂದ್ರೆ ಬೇಡಪ್ಪ, ನೀವ್ ಹೆಂಗೆ ಹೇಳ್ತೀರೋ ಹಂಗೆ. ನನ್ ಮಗ ಏನೇ ಮಾಡಿದ್ರು ಕರೆಕ್ಟ್ ಆಗಿ ಮಾಡ್ತಾನೆ ಅನ್ನೋ ನಂಬಿಕೆ ನನಗೆ ಐತೆ. ನೋಡಮ್ಮ, ಗಿರುತಿ ಅಂತ ನಿಮ್ ಭವಿಷ್ಯ ಕಲ್ ಹಾಕೋಬೇಡಿ. ಓದು ಮುಗಿಲಿ, ಆಮೇಲೆ ನಾನೇ ಬಂದು ನಿಮ್ಮ ಅಪ್ಪ ಅಮ್ಮನ್ ತಾವ ಮಾತಾಡ್ತೀನಿ. ನಮ್ಮಪ್ಪನ ಏನ್ ಅನ್ಕೊಂಡ್ಬಿಟ್ಟಿದ್ದೆ? ಪರವಾಗಿಲ್ಲ ಕಣೆ ರಾಮಣ್ಣ, ಪ್ರೀತಿ ಪರವಾಗಿ ಅವನೇ ಪಟ್ಟಂತ ಒಪ್ಕೊಂಡ್ಬಿಟ್ಟ. ನಾನೊಂದು ಟ್ಯೂಬ್ಲೈಟ್ ನನ್ ಲವ್ ಮ್ಯಾಟರ್ನ ಅನಿತಾಗ ಹೇಳಕ್ಕೆ ಇನ್ನೂ ಒದ್ದಾಡ್ತಾ ಇದ್ದೀನಿ. ನನಗಿಂತ ನನ್ನ ತಮ್ಮನೇ ಫಾಸ್ಟ್ ಆಗವನೆ. ಪ್ರೀತಿ ಹುಡುಗಿನ ಅಪ್ಪನ ಮುಂದೆ ಕೂರಿಸಿ ಮಾತುಕತೆ ನಡೆಸ್ತಾನೆ. ಈ ಹಳ್ಳಿ ಹುಡುಗಿರೇ ಸರಿ ಇಲ್ಲಪ್ಪ. ಈ ಪ್ಯಾಟಿ ಹುಡುಗಿ ತರ ಪಟ್ ಅಂತ ಬಂದು ಫೇಸ್ ಟು ಫೇಸ್ ಕುಂತು, ಯೋ ನಿನ್ ಮಗನ ಲವ್ ಮಾಡ್ತಿದ್ದೀನಿ, ಏನೇ ನಿನ್ ಕತೆ ಅಂದ್ರೆ ನಮ್ಮಂತ ಹುಡುಗರಿಗೆ ಎಷ್ಟು ಹೆಲ್ಪ್ ಮಾಡ್ದಾಗುತ್ತೆ. ಅಣ್ಣ, ಏ ಗೋಪಾಲು, ಬಾ 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 ಬಾ. ಅಣ್ಣ ತಗೋ ಮೊಬೈಲು. ಅಪ್ಪ ಅಮ್ಮ ಅಂತ ಮಾತಾಡ್ಬೇಕು ಅಂದ್ರೆ ಆಗಾಗ ಫೋನ್ ಮಾಡ್ತಿರ್ತೀನಿ. ಇದ್ ನೀನ್ ಇಟ್ಕೊಳ್ಳೋಣ. ಅದ್ ಸರಿ ಗೋಪಾಲು, ಅಪ್ಪ ಬಾ ಇಲ್ಲಿ. ಬಂದೆ ಅಪ್ಪ. ಅಣ್ಣ ಬರ್ತೀನಿ. ಆಯ್ತು ಹೋಗಪ್ಪ. ಮೈಲಾರಿ, ಇವತ್ ಏನಾರ ಆಗೋಗ್ಲಿ, ನಾನಿನ್ ಪ್ರೀತಿಸ್ತಾ ಇದ್ದೇನೆ ಅಂತ ಅನಿತಾಗ ಹೇಳೇ ಬಿಡ್ಬೇಕು. ಗೋಪಾಲ ಬಿರುಟಿ ಮಾಡ್ತೀನಿ ಅಂತ ಹುಡುಗಿನ ಕರ್ಕೊಂಡ್ ಬಂದಾಗ ಅವನಿಗೂಗುದು ಬುದ್ಧಿ ಹೇಳ್ತೀರಾ ಅಂತ ಅನ್ಕೊಂಡ್ರೆ ಏನೇ ಮಾಡೋದು, ಊರವ್ರ ಮುಂದೆ ನನ್ನ ಮಕ್ಕಳನ್ನ ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ ಅಂತ ಹೇಳ್ಕೊಂಡಿದ್ದೀನಿ. ದೊಡ್ಡ ಮಗನಂತೂ ನಮ್ಮ ಆಸೆ ಈಡೇರ್ಸಲ್ಲ. ಮತ್ತೆ ಇವನಿಗೇನಾದ್ರೂ ಅಂದು ಅವನೇನಾದ್ರೂ ಹೆಚ್ಚು ಕಮ್ಮಿ ಮಾಡ್ಕೊಂಡ್ಬಿಟ್ರೆ ಯಾಕ್ರಿ ದೊಡ್ಡ ಮಗ ಅಂತೀರ? ಪಾಪ ಅವನ್ ನೋಡಿ ಇಷ್ಟೊತ್ತಾದ್ರೂ ಓದ್ಕೋತಾನೆ ಅವನೇ. ಮನಸ್ಸನ್ನ ತಟ್ಟಿ
Chicky, chicky.